ಹಾಯ್ ಹಲೋ ಹಾಲ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಾನು ಅನಾಮಲಿ ಸ್ಕ್ಯಾನ್ ರಿಪೋರ್ಟ್ ಬಗ್ಗೆ ಹೇಳಬೇಕು ಅಂತ ಇದ್ದೀನಿ. ಸೊ ಹೆಣ್ಣು ಮಗುವಿನ ಅನಾಮಲಿ ಸ್ಕ್ಯಾನ್ ರಿಪೋರ್ಟ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಅನಾಮಲಿ ಸ್ಕ್ಯಾನ್ ಆಗಿರ್ಬೋದು, ಅನಾಟಮಿ ಸ್ಕ್ಯಾನ್ ಆಗಿರ್ಬೋದು, ಒಂದೊಂದರಲ್ಲೂ ಒಂದೊಂದು ಥರ ಇರುತ್ತೆ. ಸೊ ಆಬ್ವಿಯಸ್ಲಿ ನನ್ನ ಚಾನಲ್ನಲ್ಲಿ ಈ ಥರ ಸ್ಕ್ಯಾನ್ ರಿಪೋರ್ಟ್ ಬಗ್ಗೆ ಆಗಲಿ, ಪ್ರೆಗ್ನೆನ್ಸಿ ವಿಡಿಯೋ ಬಗ್ಗೆ ಆಗಲಿ ತುಂಬಾ ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ. ಸೊ ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಎಲ್ಲೂ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ವಿಡಿಯೋನ ನೋಡಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೀವು ನೋಡ್ತಾ ಇರೋ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿ, ಆಲ್ ಅನ್ನೋದನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ಪಟ ಅಂತ ಬರುತ್ತೆ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನಾವಿವತ್ತು ನೋಡ್ತಾ ಇರುವಂಥದ್ದು ಹೆಣ್ಣು ಮಗುವಿನ ಸ್ಕ್ಯಾನಿಂಗ್ ರಿಪೋರ್ಟ್, ಅಂದರೆ 5th ಮಂತ್ದು. ಇದು 5th ಮಂತಲ್ಲಿ ಮಾಡ್ತಲ್ಲ ಅನಾಟಮಿ ಸ್ಕ್ಯಾನ್ ರಿಪೋರ್ಟ್ದು ಇವತ್ತು ನೋಡೋಣ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ 20 ವೀಕ್ಸ್ ಮತ್ತು 2 ಡೇಸ್ ಆಗಿದೆ, ಅಂದರೆ 20 ವಾರದಲ್ಲಿ ಮಾಡಿದ್ದಾರೆ. ಸೊ ಆ ಸ್ಕ್ಯಾನ್ ರಿಪೋರ್ಟಲ್ಲಿ ಏನೇನೆಲ್ಲ ನಾವು ನೋಡ್ಬೋದು ಅಂತ ಹೇಳೋದಾದರೆ, ಸೊ ಫಸ್ಟಿಗೆ ಬಂದರೆ ಇದರಲ್ಲಿ ತುಂಬಾ ಇದೆ ಏನೇನೋ. ಸೊ ಎಲ್ಲದು ನಮಗೆ ಇನ್ಫಾರ್ಮೇಟಿವ್ ಏನಿಲ್ಲ, ಸ್ವಲ್ಪ ಏನೇನು ಮೇಲ್ಮೇಲೆ ಬೇಕೋ ಅದನ್ನು ನಾನು ಇವಾಗ ತಿಳಿಸ್ತಾ ಇದ್ದೀನಿ. ಸೊ ಫಸ್ಟು ಫೀಟಸ್ಗೆ ಬಂದರೆ, ಸಿಂಗಲ್ ಲೈವ್ ಫೀಟಸ್ ಈಸ್ ನೋಟೆಡ್ ವಿತಿನ್ ದ ಯುಟರೈನ್ ಕ್ಯಾವಿಟಿ ಇನ್ ವೇರಿಯಬಲ್ ಲೈವ್. ನೆಕ್ಸ್ಟ್ ಬಂದರೆ ಫೀಟಲ್ ಮೂಮೆಂಟ್ಸ್ ಆ್ಯಂಡ್ ಕಾರ್ಡಿಯಕ್ ಆ್ಯಕ್ಟಿವಿಟಿ ಆರ್ ಗುಡ್ ಅಂತ ಇರಬೇಕು, ಓಕೆನಾ. ನೆಕ್ಸ್ಟು FHR, ಫೀಟಲ್ ಹಾರ್ಟ್ ರೇಟ್. ಸೊ ಹೆಣ್ಮಗುವಿಗೆ ಫೀಟಲ್ ಹಾರ್ಟ್ ರೇಟ್ ಎಷ್ಟು ಇರುತ್ತೆ ಅಂತ ನೀವೇ ನೋಡ್ತಾ ಇರ್ಬೋದು, 162 ಬೀಟ್ಸ್ ಪರ್ ಮಿನಿಟ್, ಅಂದರೆ 1 ನಿಮಿಷಕ್ಕೆ 162 ಸಲ ಹಾರ್ಟ್ ಬೀಟು ಹುಡ್ಕೊಳ್ಳುತ್ತೆ ಹೆಣ್ಣು ಮಗುವಿದಾದರೆ. ಅದೇ ಗಂಡು ಮಗುವುದಾದರೆ 132, 133, 150 ಒಳಗಡೆ ಇರುತ್ತೆ. ಸೊ ನೆಕ್ಸ್ಟ್ ಬಂದರೆ ಇದರಲ್ಲಿ ತುಂಬಾ ಬರುತ್ತೆ ನೋಡಿ. ಇಲ್ಲಿ ಚೆಸ್ಟ್ ಬಗ್ಗೆ ಇದೆ. ಸೊ ಇದೆಲ್ಲ ಚೆಸ್ಟು. ನೆಕ್ಸ್ಟು ಇದೆಲ್ಲ ಎಂತ ಇದಿಲ್ಲ, ಅಂದರೆ ಮಗುವುದು ಹೆಂಗಿದೆ ಅಂತ ತಿಳಿಸ್ಕೊಡ್ತಾರೆ. ಸೊ ಡಾಕ್ಟರೇ ಹೇಳ್ತಾರೆ. ನಿಮಗೆ ಹೆಣ್ಮಗುನೋ ಗಂಡು ಮಗುನೋ ಅಂತ ತಿಳ್ಕೊಳ್ಳೋಕ್ಕೇನು ಯೂಸ್ ಏನಾಗಲ್ಲ ಇದು. ಸೊ ಹೇಗಿದೆ ಅಂತ ಅಷ್ಟೇ. ರೈಟ್ ಕಿಡ್ನಿ, ಲೆಫ್ಟ್ ಕಿಡ್ನಿ, ಯೂರಿನರಿ ಬ್ಲ್ಯಾಡರು, ಲಿಮ್ಸು, ಕಾರ್ಡ್ ಇಸ್ 3 ವೆಸಲ್ಡ್ ಅಂತ ಇದೆ ನೋಡಿ. ನೆಕ್ಸ್ಟಿಗೆ ಬಂದರೆ ಇಲ್ಲಿ ಇವಾಗ ನೀವು ನೋಡ್ತಾ ಇರ್ಬೋದು, ಪ್ಲಾಸೆಂಟಾ ಇಸ್ ಪೋಸ್ಟೀರಿಯರ್ ಇದೆ ಇನ್ ಬಾಡಿ ಆಫ್ ಯುಟಿರಸ್. ಮೆಚುರಿಟಿ grade 0. Lower edge of placenta is 40 mm from the internal OS, ಅಂದರೆ ಸೊ ಲೋವರ್ ಎಡ್ಜ್ ಆಫ್ ಪ್ಲಾಸೆಂಟಾ 40 mm ಇದೆ ಅಂತ. ಇದೇನು ಬೇಡ. ಇನ್ನು ಇದು ಲಿಕ್ವಿಡ್ ಇನ್ ಅಡಿಕ್ವಿಟ್, ಅಂದರೆ ನಿಮ್ಮ ಬಾಡಿನಲ್ಲಿ ಮಗುವಿನ ಸುತ್ತ ಎಷ್ಟು ನೀರಿದೆ ಅಂತ. ಸೊ ಅದು ಅಡಿಕ್ವಿಟ್ ಅಂತ ಇದ್ದರೆ ಕರೆಕ್ಟಾಗಿದೆ ಅಂತ. ಸೊ ಬೇರೆ ಏನಾದರೂ ಇದ್ದರೆ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಡಾಕ್ಟರ್ ಹೇಳ್ತಾರೆ. ಇನ್ನು ಸರ್ವಿಕ್ಸ್ ಅಪಿಯರ್ಸ್ ನಾರ್ಮಲ್, ಓಕೆನಾ. ಲೆಂತ್ ಸರ್ವಿಕ್ಸ್ದು ಎಷ್ಟಿದೆ ಅಂತ ಹೇಳಿದ್ರೆ 35.47 mm ಇದೆ. ನಿಮ್ದು ಎಷ್ಟಿದೆ ಅಂತ ನೀವು ಚೆಕ್ ಮಾಡ್ಕೋಬೋದು. ಸೊ ಇನ್ನು ಅದನ್ನು ಬಿಟ್ಟರೆ ನಿಮ್ಮದು ಮಗುವಿನ ವೆಯ್ಟ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಇಲ್ಲಿದೆ ನೋಡಿ ಮಗುವಿನ ವೆಯ್ಟು. ಎಸ್ಟಿಮೇಟೆಡ್ ಫೀಟಲ್ ವೆಯ್ಟ್ 375 ಗ್ರಾಮ್. 5 ಮಂತ್ಸಲ್ಲಿ 375 ಗ್ರಾಮ್ ಇದೆ ನಮ್ಮ ಪಾಪು, ಓಕೆನಾ. ಸೊ ಇನ್ನೇನಿಲ್ಲ. ಇಂಪ್ರೆಷನ್ ನೋಡ್ಕೊಬೇಕು. ಒಂದೊಂದರಲ್ಲೂ ಒಂದೊಂದು ಥರ ಇಂಪ್ರೆಷನ್ ಕೊಟ್ಟಿರ್ತಾರೆ. ಸೊ ಇದೇನು ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನನ್ನ ಬೇರೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು.